ಹಾಯ್ ಹೆಲೋ ಫ್ರೆಂಡ್ಸ್, ನಾವು ಬಂದಿರೋದು ಧರ್ಮಸ್ಥಳಕ್ಕೆ. ಬೆಳಗ್ಗೆ ಎದ್ದು ನೈಟ್ ರೂಮ್ ಮಾಡಿದ್ವಿ, ಗೊತ್ತಾಗಲಿಲ್ಲ. ಸುತ್ತ ನೇಚರ್ ಬೆಳಗ್ಗೆ ನೋಡಿದ್ರೆ ಸಖತ್ತಾಗಿದೆ. ಮಳೆ ಬರ್ತಿದೆ, ನೋಡೋಕೆ ನೇಚರ್ ಸೂಪರ್ ಆಗಿದೆ. ನೋಡಿ ಬ್ರದರ್, ಇಲ್ಲಿ ಸೂಪರ್ ಆಗಿದೆ ಈ ನೇಚರು, ಮಳೆ, ಸುತ್ತಮುತ್ತಲು ವಾತಾವರಣ. ಇಂಥ ಟೈಮಲ್ಲಿ ಟ್ರಿಪ್ ಅಂತ ಬರಬೇಕು. ಅದು ರೋಡ್ ಟ್ರಿಪ್ ಮಾಡಿರೋದು ಕಾರಲ್ಲಿ. ಬರ್ತಾನೆ ಬಹಳ ಚೆನ್ನಾಗಿತ್ತು. ಸಕಲೇಶ್ಪುರ ಎಲ್ಲ ನೋಡ್ಕೊಂಡು ಈ ಮಳೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಿದೆ ವೆದರು. ಮಳೆ ಕಂಟಿನ್ಯೂ ಏನಿಲ್ಲ, ಸ್ವಲ್ಪ ಹೊಡಿತಾ ಇದೆ ಮತ್ತೆ ನಿಲ್ಲುತ್ತೆ. ವೆದರ್ ಮಾತ್ರ ಸಖತ್ತಾಗಿದೆ, ತುಂಬಾ ಎಂಜಾಯ್ ಮಾಡ್ಬೋದು. ರೂಮ್ ಹೊರಗಡೆ ಇರೋದ್ರಿಂದ ಹೊಸದೊಂದು ಫುಲ್ ಜೋರ್ ಸೋಡಾ ಇತ್ತು, ಬಹಳ ಫೇಮಸ್. ಅದನ್ನ ಒಂದು ಟ್ರೈ ಮಾಡೋಣ ಅಂತ ತಗೊಂಡ್ರು. ಆದರೆ ಬಹಳ ಚೆನ್ನಾಗಿತ್ತು, ಸ್ವೀಟ್ ಜಾಸ್ತಿ. ಇದನ್ನ ಮುಗಿಸ್ಕೊಂಡು ಇಲ್ಲಿಂದ ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಆವರಣದಲ್ಲಿ ತುಂಬಾ ಜೋರ್ ಮಳೆ, ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಧರ್ಮಸ್ಥಳದ ನೇಚರು ಸುತ್ತಮುತ್ತಲು ಅವೇ ಜನ ಬಹಳ ಅಷ್ಟು ಬೇಗ ಕ್ಯೂರ್ ಮಾಡಿಬಿಡುತ್ತೆ. ಇನ್ನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ಕೇಳಬೇಕಾ? ದೇವಸ್ಥಾನ ದರ್ಶನ ಮಾಡಿದ ತಕ್ಷಣ ಆದ್ರೂ ಇದೇ ಬೇರೆ. ನಾವು ದರ್ಶನಕ್ಕೆ ಹೋದಾಗ ಉತ್ಸವ ಮೂರ್ತಿನ ಹೊರಗೆ ತಗೊಂಡಿದ್ರು. ದರ್ಶನ ಚೆನ್ನಾಗಾಯ್ತು. ಭಕ್ತಿಯಿಂದ ದೇವರ ದರ್ಶನ ಪಡೆದು ನಮಿಸಿ. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬಂದಿದ್ದೀವಿ ಕೊಟ್ಟಿಯೂರಿನಲ್ಲಿ 2 ದೇವಸ್ಥಾನ ಇದೆ. ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಅಂತ. ವರ್ಷವಿಡೀ ಇಕ್ಕೆರೆ ಕೊಟ್ಟಿಯೂರು ಓಪನ್ ಇರುತ್ತೆ. ವರ್ಷದಲ್ಲಿ 27 ದಿವಸ ಅಕ್ಕರೆ ಕೊಟ್ಟಿಯೂರು ಓಪನ್ ಇರುತ್ತೆ. ಅಲ್ಲಿಂದಾನೇ ದೇವರ ಮೂರ್ತಿ ತಂದು ಇಲ್ಲಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಾತಾವರಣ, ನೀರು, ಸುತ್ತಲೂ ಬೆಟ್ಟ. ಈಗ ಫುಲ್ಲು ದೇವಸ್ಥಾನ ಪೂರ್ತಿ ಹುಡುಕಿದ್ರು ಅವರು ಕೇರಳ ಜನ ಬಹಳ ಕಮ್ಮಿ, ಎಲ್ಲ ಕರ್ನಾಟಕದವರು ಇದ್ದಾರೆ. 1000 ರೂಪಾಯಿ ಟಿಕೆಟ್ ತಗೊಂಡ್ರೆ ದರ್ಶನ ಬಹಳ ಬೇಗ ಆಗುತ್ತೆ. 1000 ರೂಪಾಯಿ ಟಿಕೆಟ್ ಅಲ್ಲಿ ಒಬ್ಬರಿಗೆ 5 ನಿಮಿಷದಲ್ಲಿ ದರ್ಶನ ಆಗುತ್ತೆ. ದರ್ಶನ ನನಗೆ ಟಿಕೆಟ್ ಕಾಸಿಲ್ಲ ಅಂದವರು 1-2 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಬರಬೇಕು. ಮೇಂಟೆನೆನ್ಸ್ ಇಲ್ಲ, ಅದು ಇದು ಅಂತ ಜಗಳ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ನ್ಯೂಸ್ ಹಾಕೋರು ಬಹಳ ಜಾಸ್ತಿ ಜನ ಇದ್ದಾರೆ. ಬಟ್ ಅದೆಲ್ಲ ಏನಿಲ್ಲ, ಜನ ಜಾಸ್ತಿ ಆಗಿರೋದ್ರಿಂದ ಅವ್ರ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇವರು ಬೇಕು ಅಂತಾನೆ ಜಗಳಕ್ಕೆ ಹೋಗ್ತಾರೆ. ನಾನು ನೋಡಿದೀನಿ. ಸ್ವಲ್ಪ ಜನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಜನ ಜಾಸ್ತಿ ಆದಾಗ ಅವ್ರ ಮೇಲೆ ಇದು ಮಾಡೋಕ್ಕಾಗಲ್ಲ, ಮೇಂಟೆನೆನ್ಸ್ ಮತ್ತೊಂದು ಅಂತ. ಅದು ವೀಕೆಂಡ್ ಅಂದ್ಬಿಟ್ಟು ಫುಲ್ ಜನ ತೀರಾ ತುಂಬೋಗ್ಬಿಟ್ಟಿದ್ದಾರೆ. ಬಾವಳಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ನೆಮ್ಮದಿಯಾಗಿರುತ್ತೆ. ಮತ್ತೆ ಅಲ್ಲಿ ನದಿ ತೀರದಲ್ಲಿ ಯಾವುದೇ ಒಂದು ಕಲ್ಲು ಮತ್ತೊಂದು ಕಲ್ಲು ಉಜ್ಜಿದ್ರೆ ವಿಭೂತಿ ಬರುತ್ತೆ ಅಂತಾರೆ. ಅದು ಸತ್ಯ. ನಾನು ಟ್ರೈ ಮಾಡಿ ನೋಡಿದೆ, ಬಂತು. ಅದನ್ನೇ ನೀವು ಮನೆಗೆ ತೊಗೊಂಡೋಗಿ ಮಾಡಿದ್ರೆ ಬರಲ್ಲ, ಯಾಕಂದರೆ ಅದು ಅಷ್ಟು ಪವರ್ ಇದೆ. ಅಲ್ಲಿರೋ ಅರ್ಚಕರು ಹೇಳಿದ್ರು, ಇಲ್ಲಿನ ಮಾಡಿದಾಗಲೇ ಬರೋದು, ಮನೆಗೆ ಹೋಗಿ ಟ್ರೈ ಮಾಡಕ್ಕೆ ಹೋಗ್ಬಿಡಿ, ವಾಪಸ್ ಮತ್ತೆ ನಿಮ್ಮನ್ನ ಕಳಿಸುತ್ತೆ ಇದೆ ಜಾಗಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಯಾವುದೋ ಒಂದು ಕಲ್ಲಲ್ಲ, ಪ್ರತಿಯೊಂದು ಕಲ್ಲು ಉಜ್ಜಿದ್ರೂ ಬರುತ್ತೆ. ನದಿ ತೀರದಲ್ಲಿರೋ ಕಲ್ಲು ಅಷ್ಟೇ ಪವರ್ ಇದೆ, ಚೆನ್ನಾಗಿದೆ, ಗ್ಲೋ ಇದೆ. ಪವಾಡ ನೋಡಿ. ಕೊಟ್ಟಿಯೂರು ಮುಗಿಸ್ಕೊಂಡು ನಾವು ಹೊರಡ್ತಿರೋದೆ ಶತ್ರು ಸಂಹಾರ ದೇವಸ್ಥಾನ, ಮಡಾಯಿಕಾವು ಭಗವತಿ ಟೆಂಪಲ್ಗೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಪ್ಲ್ಯಾನ್ ಮಾಡಬೇಕು ಇಲ್ಲಿಗೆ ಹೋಗಬೇಕು ಅಂತ. ಬಟ್ ನೋಡೋಕ್ಕೆ ಭಾಳ ಚೆನ್ನಾಗೈತೆ, ಎಂಜಾಯ್ ಮಾಡ್ಬೋದು. ಜಾಗ, ಸೀನ್ರಿ, ನೇಚರು, ನೀರು, ಪ್ರತಿಯೊಂದು. ಏನಂದರೆ ಎಲ್ಲ ಸ್ವಲ್ಪ ಟೈಮ್ ಮಾಡ್ಕೊಂಡು ಬರಬೇಕು. ಬಿಡಿ, ಇವಾಗ ಸ್ಕೂಲು ಕಾಲೇಜು ರಜಗಳಿರೋದ್ರಿಂದ ಫುಲ್ ಜನ ತುಂಬ ಬಿಟ್ಟಿದ್ದಾರೆ. ನಾವು ಬರೋದು ಸ್ಟಾರ್ಟ್ ಮಾಡಿದಾಗ ಅವಾಗೆಲ್ಲ ಏನು ಅಷ್ಟು ಜನ ಇರಲಿಲ್ಲ. ಇತ್ತೀಚೆಗೆ ಲಾಸ್ಟ್ 2 ವರ್ಷದಿಂದ ಜನ ಸಾಗರ ಭಾಳ ಆಗ್ಬಿಟ್ಟೈತೆ. ಇವಾಗ ನಮ್ಮ ಆಕ್ಟರ್ ದರ್ಶನ ಅವ್ರು ಬರೋದು ಸ್ಟಾರ್ಟ್ ಮಾಡಿದ್ರು, ಅವತ್ತಿಂದ ಫುಲ್ ರಶ್ ಜಾಸ್ತಿ ಆಗ್ಬಿಟ್ಟಿದೆ. ಬನ್ನಿ ನೆಕ್ಸ್ಟ್ ವಿಡಿಯೋಲಿ ಮಡಾಯಿಕಾವು ಶತ್ರು ಸಂಹಾರ ದೇವಸ್ಥಾನ ತೋರಿಸ್ತೀನಿ. ಥ್ಯಾಂಕ್ ಯು.